Yes, good evening. In today's class, let us discuss haloalkanes and haloarenes chapter though. Let us discuss the competitive level questions. Okay. So, first question start ಮಾಡ್ಕೊಳ್ಳೋಣ. So, that is the IUPAC name of CH3 twice, CH2 and BR. Okay, so the IUPAC name of what? CH3 twice, CH2 BR. So this is the given example. So ಈಗ ನಾವು ಇದಕ್ಕೆ ಐ ಯು ಪಿ ಎಸ್ ಸಿ ನೇಮ್ ಅಂತ ವಾಟ್ ಈಸ್ ಐ ಯು ಪಿ ಎಸ್ ಸಿ ನೇಮ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಈ ಸ್ಟ್ರಕ್ಚರಲ್ ಫಾರ್ಮುಲಾ ಏನು ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಪ್ರಾಪರ್ ಆಗಿ ಬರ್ಕೊಳ್ಳೋಣ. CH3 ಟ್ವೈಸ್ ಇದೆ, ಸೊ ದಟ್ ವಿ ಕ್ಯಾನ್ ರೈಟ್ ವಾಟ್ CH3 okay na. So then another CH3. Okay, for CH another CH3 group is attached and next is CH2 group ಇದೆ ಮತ್ತೆ BR ಇದೆ. Okay, so CH3 2 times ಇದೆ ಮತ್ತೆ CH ಇದೆ, CH2 ಇದೆ, BR ಇದೆ. ಸೊ ಈ ಮಾಲಿಕ್ಯೂಲ್ದು ನಾವು IUPAC ನೇಮ್ ಏನು ಅಂತ ಹೇಳಬೇಕಾಗುತ್ತೆ. ಸೊ ಈಗ ಇದರಲ್ಲಿ IUPAC ನೇಮ್ ಹೇಳಬೇಕು ಅಂತ ಅಂದರೆ ನಾವು ಫಸ್ಟ್ ವಿ ಶುಡ್ ನೋ. ಸೊ ನಾಮಿನಿಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾವು ಹೇಳ್ತಿದ್ದೀವಿ ಅಂತ ಅಂದರೆ ಫಸ್ಟ್ ನೇಮು ನಮಗೆ ಕಾಮನ್ ನೇಮ್ ಅಂತ ಹೇಳ್ತೀವಿ. ಕಾಮನ್ ನೇಮ್ ಬೇಸ್ಡ್ ಆನ್ ದ ಸೋರ್ಸ್. ಓಕೆ, ಬೇಸ್ಡ್ ಆನ್ ದ ಸೋರ್ಸ್ ಏನು ಮಾಡ್ತೀವಿ ನಾವು ನೇಮಿಂಗ್ ಮಾಡ್ತಾ ಹೋಗ್ತೀವಿ ಕಾಂಪೌಂಡ್ಸ್ಗೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ವಿ ಹ್ಯಾವ್ IUPAC ನಾಮಿನಿಕ್ಲೇಚರ್. ಓಕೆ, IUPAC ನಾಮಿನಿಕ್ಲೇಚರ್ ಅಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಸೊ ಈ IUPAC ನಾಮಿನಿಕ್ಲೇಚರಲ್ಲಿ ನಮಗೆ ಕೆಲವೊಂದು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟು ಕೊಟ್ಟಿರೋ ಎಕ್ಸಾಂಪಲ್ಗೆ ವಾಟ್ ಈಸ್ ಅ ರೂಟ್ ವರ್ಡ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ರೂಟ್ ವರ್ಡ್ ಅಂತ. ದೆನ್ ಆಫ್ಟರ್ ರೂಟ್ ವರ್ಡ್ ನಾವು ಸಫಿಕ್ಸನ್ನ ನೋಟ್ ಮಾಡಬೇಕಾಗುತ್ತೆ. ದೆನ್ ಬಿಫೋರ್ ರೂಟ್ ವರ್ಡ್ ನಾವು ಪ್ರಿಫಿಕ್ಸನ್ನ ನೋಟ್ ಮಾಡಿ ಬರಿಬೇಕಾಗುತ್ತೆ. ಸೊ ಈ ಮೂರು ರೂಲ್ಸನ್ನ ಫಾಲೋ ಮಾಡಿ ಬರೆದ್ರೆ ಅದನ್ನ ನಾವು IUPAC ನೇಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ರೂಟ್ ವರ್ಡ್? ಸೊ ರೂಟ್ ವರ್ಡ್ ಇಸ್ ನಥಿಂಗ್ ಬಟ್ ಇನ್ ಎ ಗಿವನ್ ಎಕ್ಸಾಂಪಲ್ ವಿ ಹ್ಯಾವ್ ಟು ಅಬ್ಸರ್ವ್ ದ ಆಲ್ಕ್ ಟರ್ಮ್. ಸೊ ಆಲ್ಕ್ ಟರ್ಮ್ ಅಂತ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ carbon atoms. Okay, maximum number of carbon atoms present in ನಾರ್ಮಲ್ ಚೈನಲ್ಲಿ ಪ್ರೆಸೆಂಟ್ ಇದೆಯಾ ಅಥವಾ ಐಸೋ ಚೈನಲ್ಲಿ ಪ್ರೆಸೆಂಟ್ ಇದೆಯಾ ಅಥವಾ ನಿಯೋ ಚೈನಲ್ಲಿ ಪ್ರೆಸೆಂಟ್ ಇದೆಯಾ ಅಂತ ನಾವು ಫಸ್ಟ್ ನೋಟ್ ಮಾಡ್ಕೋಬೇಕು. ಸೊ ನಾರ್ಮಲ್ ಚೈನ್ ಇನ್ ದ ಸೆನ್ಸ್ ನಿಮಗೆ ಕಾರ್ಬನ್ ಸ್ಕೆಲಿಟಲ್ ವಿಲ್ ಬಿ ಲೈಕ್ ದಿಸ್. ಕಾರ್ಬನ್ ಸ್ಕೆಲಿಟಲ್ ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಐಸೋ ಅಂತ ಅಂದರೆ ಕಾರ್ಬನ್ ಸ್ಕೆಲಿಟಲಲ್ಲಿ ಯಾವುದಾದ್ರೂ ಒಂದು ಸೈಡು ಬ್ರಾಂಚಿಂಗ್ ಇರೋದನ್ನ ನೀವು ನೋಡ್ಬೋದು. ನಿಯೋ ಅಂತ ಅಂದರೆ ಕಾರ್ಬನ್ ಸ್ಕೆಲಿಟಲಲ್ಲಿ ಸೊ ಯು ಕ್ಯಾನ್ ಸಿ ಬೋತ್ ದ ಸೈಡ್ಸ್ ಬ್ರಾಂಚಿಂಗ್ ಇರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಈ ಥರ. ಓಕೆ, ಸೊ ಇದನ್ನ ನಾವು ವಾಟ್ ವಿ ಕಾಲ್ ನಾರ್ಮಲ್ ಚೈನ್, ಐಸೋ ಚೈನ್ ಮತ್ತೆ ನಿಯೋ ಚೈನ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ನಾವು ಇದನ್ನ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ನಾರ್ಮಲ್ ಚೈನಲ್ಲಿ ಇದೆಯಾ, ಐಸೋ ಚೈನ್ ಆರ್ ನಿಯೋ ಚೈನಲ್ಲಿ ಪ್ರೆಸೆಂಟ್ ಇದೆಯಾ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಅದಾದ್ಮೇಲೆ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನ ಬೈ ಗಿವಿಂಗ್ ಆಲ್ಕ್ ಟರ್ಮ್. ಸೊ ಏನ್ ಆಲ್ಕ್ ಟರ್ಮ್ ಅಂತ ಅಂದ್ರೆ ಇಫ್ ಒನ್ ಕಾರ್ಬನ್ ಆಟಮ್ ಇಸ್ ದೇರ್ ವಿ ಕಾಲ್ ಇಟ್ ಆಸ್ ಮೀತ್ ಅಂತ ಹೇಳ್ತೀವಿ. 2 ಕಾರ್ಬನ್ ಆಟಮ್ಸ್ ಇದ್ರೆ ಈತ್ ಅಂತ ಹೇಳ್ತೀವಿ. 3 ಕಾರ್ಬನ್ ಆಟಮ್ಸ್ ಇದ್ರೆ ಪ್ರೋಪ್ ವಿ ಕಾಲ್ ಇಟ್ ಆಸ್ ಆಲ್ಕ್ ಟರ್ಮ್. ದೆನ್ 4 ಕಾರ್ಬನ್ ಆಟಮ್ ಬ್ಯೂಟ್. ದೆನ್ 5 ಕಾರ್ಬನ್ ಆಟಮ್ ಪೆಂಟ್. ಓಕೆ, ದೆನ್ 6 ಕಾರ್ಬನ್ ಆಟಮ್ ಹೆಕ್ಸ್ ಅಂತ ಹೇಳ್ತೀವಿ. ದೆನ್ 7 ಕಾರ್ಬನ್ ಆಟಮ್ಸ್ ಹೆಪ್ಟ್ ಅಂತ ಹೇಳ್ತೀವಿ. ಆ್ಯಂಡ್ 8 ಕಾರ್ಬನ್ ಆಟಮ್ಸ್ಗೆ ನಾವು ಆಕ್ಟ್ ಅಂತ ಹೇಳ್ತೀವಿ. 9 ಕಾರ್ಬನ್ ಆಟಮ್ಸ್ ಇದ್ರೆ ಅದಕ್ಕೆ ನೋನ್ ಅಂತ ಹೇಳ್ತೀವಿ. ದೆನ್ 10 ಕಾರ್ಬನ್ ಆಟಮ್ಗೆ ಡೆಕಾ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಿಮಗೆ ಕೊಟ್ಟಿರೋ ಎಕ್ಸಾಂಪಲಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಆ ಕಾರ್ಬನ್ ಆಟಮ್ಸ್ ನಂಬರ್ನ ಬೇಸ್ಡ್ ಆನ್ ದಟ್ ಆಲ್ಕ್ ಟರ್ಮ್ನ ನೀವು ಬರಿಬೇಕಾಗುತ್ತೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ವಾಟ್ ರೂಟ್ ವರ್ಡ್. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ರೂಟ್ ವರ್ಡ್ ಅಂದ್ರೆ ಏನು? ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಇನ್ ವಿಚ್ ಬ್ರಾಂಚ್, ನಾರ್ಮಲ್ ಚೈನಾ, ಐಸೋ ಚೈನಾ ಅಥವಾ ನಿಯೋ ಚೈನಲ್ಲಿ ಪ್ರೆಸೆಂಟ್ ಇದೆಯಾ ಅಂತ
ನೀವು ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಆಲ್ಕ್ ಟರ್ಮ್, ಓಕೆ, ಪ್ಲಸ್ ಆಲ್ಕ್ ಟರ್ಮನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಗಿವನ್ ಎಕ್ಸಾಂಪಲಲ್ಲಿ. ಓಕೆ, ದೆನ್ ಇಫ್ ಯು ಕಮ್ ಟು ದ ಸಫಿಕ್ಸ್, ಸೊ ಸಫಿಕ್ಸಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಸಫಿಕ್ಸನ್ನ ನಾವು ಕನ್ಸಿಡರ್ ಮಾಡ್ಬೋದು, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ಅಂತ ಅಂದರೆ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಸಿಂಗಲ್ ಬಾಂಡ್ ಇದೆಯಾ, ಕಾರ್ಬನ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆಯಾ, ಕಾರ್ಬನ್ ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದೆಯಾ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಸಿಂಗಲ್ ಬಾಂಡ್ ಇದ್ರೆ ನಾವು ಏನಂತ ಬರಿತೀವಿ, ಡಬಲ್ ಬಾಂಡ್ ಇದ್ರೆ ವಿ ಕಾಲ್ ಇಟ್ ಆಸ್ ಈನ್, ಅಂಡ್ ಟ್ರಿಪಲ್ ಬಾಂಡ್ ಇದ್ರೆ ನಾವು ಐನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದೆನ್ ಇಫ್ ಯು ಕಮ್ ಟು ದ ಸೆಕೆಂಡರಿ ಸಫಿಕ್ಸ್, ಸೊ ಇದರಲ್ಲಿ ನೀವು ಫಂಕ್ಷನಲ್ ಗ್ರೂಪ್ಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಫಂಕ್ಷನಲ್ ಗ್ರೂಪ್ಸ್ ಅಂತ ಅಂದ್ರೆ ನೋಡಿ ನಾನು ಇಲ್ಲಿ ಬರಿತೀನಿ. ಸೊ ಫಾರ್ ಎಕ್ಸಾಂಪಲ್ CHO ಗ್ರೂಪು ಅಟ್ಯಾಚ್ ಆಗಿತ್ತು ಅಂತ ಅಂದ್ರೆ ಇನ್ ಎ ಗಿವನ್ ಎಕ್ಸಾಂಪಲ್, ಸೊ ಇದಕ್ಕೆ ನಾವು ಆಸ್ ಅ ಸಫಿಕ್ಸ್ ಆಲ್ಡಿಹೈಡ್ ಅಂತ ತಗೋಬೇಕಾಗುತ್ತೆ. OH ಗ್ರೂಪ್ ಅಟ್ಯಾಚ್ ಆಗಿದ್ರೆ OL ಅಂತ ತಗೋಬೇಕು ಬಿಕಾಸ್ ಇಟ್ ಇಸ್ ಆಲ್ಕೋಹಾಲ್. ದೆನ್ COOH ಪ್ರೆಸೆಂಟ್ ಇದ್ರೆ ನಾವು ಓಯಿಕ್ ಆಸಿಡ್ ಅಂತ ತಗೋಬೇಕಾಗುತ್ತೆ. ಅಂಡ್ C ಡಬಲ್ ಬಾಂಡ್ O ಇತ್ತು ಅಂತ ಅಂದ್ರೆ ಕೀಟೋನ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಬೇಕು. ಅಂಡ್ ROR ಡ್ಯಾಶ್ ಅಂತ ಇದ್ರೆ we call it as what ಈಥರ್ಸ್ ಅಂತ ತಗೋಬೇಕು. ಅಂಡ್ RCOR ಡ್ಯಾಶ್ ಅಂತ ಇದ್ರೆ ಎಸ್ಟರ್ಸ್ ಅಂತ ತಗೋಬೇಕಾಗುತ್ತೆ. ಸೊ ಇದೆಲ್ಲ ಏನು ಫಂಕ್ಷನಲ್ ಗ್ರೂಪ್ಸ್ಗೆ. ಸೊ ಯಾವ ಫಂಕ್ಷನಲ್ ಗ್ರೂಪ್ ಕೊಟ್ಟಿರೋ ಎಕ್ಸಾಂಪಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಆ ಪರ್ಟಿಕ್ಯುಲರ್ ಸಫಿಕ್ಸ್ ನಾವೇನ್ ಮಾಡಬೇಕು, ಫಾಲೋಡ್ ಬೈ ಪ್ರೈಮರಿ ಸಫಿಕ್ಸ್ ಎಂಡಿಂಗ್ ಅಲ್ಲಿ ನಾವು ಆಡ್ ಮಾಡಬೇಕು. ದೆನ್ ಪ್ರಿಫಿಕ್ಸ್ಗೆ ಬಂದಾಗ ಅಗೈನ್ ಅಂಡರ್ ಪ್ರಿಫಿಕ್ಸ್ ವಿ ಹ್ಯಾವ್ ಪ್ರೈಮರಿ ಪ್ರಿಫಿಕ್ಸ್ ಅಂಡ್ ಸೆಕೆಂಡರಿ ಪ್ರಿಫಿಕ್ಸ್. ಓಕೆ, ಸೊ ಸೆಕೆಂಡರಿ ಪ್ರಿಫಿಕ್ಸ್ ಅಲ್ಲಿ ನಾವು ಸೈಕ್ಲೋ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಫ್ ದ ಗಿವನ್ ಎಕ್ಸಾಂಪಲ್ ಇಸ್, ಕೊಟ್ಟಿರುವಂತ ಎಕ್ಸಾಂಪಲ್ ನಿಮ್ಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಇದೆಯಾ ಅಥವಾ ನಾನ್ ಸೈಕ್ಲಿಕ್ ಸ್ಟ್ರಕ್ಚರ್ ಇದೆಯಾ, ಸೈಕ್ಲಿಕ್ ಸ್ಟ್ರಕ್ಚರ್ ಇದ್ರೆ ನಾವು ಅದಕ್ಕೆ ಸೈಕ್ಲೋ ಅಂತ ನಾವು ಆಸ್ ಎ ಪ್ರೈಮರಿ ಪ್ರಿಫಿಕ್ಸ್ ಆಗಿ ಬರಿಬೇಕಾಗುತ್ತೆ ಬಿಫೋರ್ ರೂಟ್ ವರ್ಡ್ ಟರ್ಮ್. ದೆನ್ ಸೆಕೆಂಡರಿ ಸಫಿಕ್ಸ್ ಅಂತ ಬಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಏನಾದ್ರೂ ಅಟ್ಯಾಚ್ ಆಗಿದೆಯಾ ಫಾರ್ ದಟ್ ಗಿವನ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇನ್ ದ ಸೆನ್ಸ್ ಆಲ್ಕೈನ್ಸ್ ಗ್ರೂಪ್ಸ್ ಇರುತ್ತೆ ಅಥವಾ ಹ್ಯಾಲೋಜನ್ ಗ್ರೂಪ್ಸ್ ಇರುತ್ತೆ. ಓಕೆ, ಆಲ್ಕೈನ್ ಗ್ರೂಪ್ ಇರುತ್ತೆ ಅಥವಾ ಹ್ಯಾಲೋಜನ್ಸ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಏನಾದ್ರೂ OH ಲೆಫ್ಟ್ ಸೈಡ್ ಪ್ರೆಸೆಂಟ್ ಇದ್ರೆ ಆಸ್ ಎ ಪ್ರಿಫಿಕ್ಸ್ ಆಗಿ ನಾವು ಅದನ್ನ ಹೈಡ್ರಾಕ್ಸಿ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. CN ಪ್ರೆಸೆಂಟ್ ಇದ್ರೆ ನಾವು ಅದನ್ನ ಆಸ್ ಎ ಪ್ರಿಫಿಕ್ಸ್ ಆಗಿ ಸಯನೋ ಅಂತ ತಗೋಬೇಕು. ಅದೇ CN ಸಫಿಕ್ಸ್ ಆಗಿ ಪ್ರೆಸೆಂಟ್ ಇತ್ತು ಅಂತ ಅಂದ್ರೆ ಅದನ್ನ ನಾವು ನೈಟ್ರೈಲ್ಸ್ ಅಂತ ಕರಿತೀವಿ. ಓಕೆ, ಸೊ C ಟ್ರಿಪಲ್ ಬಾಂಡ್ ಏನಾದ್ರು ಇದ್ರೆ ಅದನ್ನ ಏನಂತ ಹೇಳ್ತೀವಿ, ಆಸ್ ಎ ಸಫಿಕ್ಸ್ ಆಗಿ ನೈಟ್ರೈಲ್ ಅಂತ ಹೇಳ್ತೀವಿ, ಬಟ್ ಆಸ್ ಎ ಪ್ರಿಫಿಕ್ಸ್ ಆಗಿ ಸಯನೋ ಅಂತ ಹೇಳ್ತೀವಿ. ಸೊ ಆಲ್ಕೈಲ್ ಗ್ರೂಪ್ ಆರ್ ನಾಟ್ ಆಲ್ಕೈನ್ಸ್, ಆಲ್ಕೈಲ್ ಗ್ರೂಪ್ ಇನ್ ಸಚ್ ಎ ವೇ ದಟ್ CH3 ಆಗಿರ್ಬೋದು, C2H5 ಆಗಿರ್ಬೋದು, C3H7 ಆಗಿರ್ಬೋದು. ಸೊ ಆಲ್ ದೀಸ್ ಆರ್ ವಿ ಕಾಲ್ ಇಟ್ ಆಸ್ ವಾಟ್ ಆಲ್ಕೈಲ್ ಗ್ರೂಪ್ಸ್. ಅಂದ್ರೆ ನಾವು ನಂಬರಿಂಗ್ ಮಾಡುವಾಗ ಕಾರ್ಬನ್ ಆಟಮ್ಸ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ನಿಮಗೆ ನಾರ್ಮಲ್ ಚೈನ್ ಅಲ್ಲಿ ಪ್ರೆಸೆಂಟ್ ಇತ್ತು ಅಂತ ಅಂದ್ರೆ ನಾರ್ಮಲ್ ಚೈನ್ ಬಿಟ್ಟು ಬ್ರಾಂಚಿಂಗ್ ಅಲ್ಲಿ ಇರುವಂತ ಆಲ್ಕೈಲ್ ಗ್ರೂಪ್ಸ್ ನಮಗೆ ಪ್ರಿಫಿಕ್ಸ್ ಆಗಿ ಬರುತ್ತೆ. ಇಫ್ ಇನ್ ಕೇಸ್ ನೀವು ಬ್ರಾಂಚಿಂಗ್ ಕಾರ್ಬನ್ ಆಟಮ್ಸ್ ಅನ್ನ ಕನ್ಸಿಡರ್ ಮಾಡಿದೀರಾ ಫಾರ್ ಗಿವಿಂಗ್ ರೂಟ್ ವರ್ಡ್ ಅಂತ ಅಂದ್ರೆ, ಸೊ ಅಪಾರ್ಟ್ ಫ್ರಮ್ ದಾಟ್ ಕೌಂಟಿಂಗ್ ಕಾರ್ಬನ್ ಆಟಮ್ಸ್, ರಿಮೈನಿಂಗ್ ಆಲ್ಕೈಲ್ ಗ್ರೂಪ್ಸ್ ಏನಿರುತ್ತೆ ಕಾರ್ಬನ್ ಆಟಮ್ಸ್ ಆರ್ ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ನೇಮಿಂಗ್ ಮಾಡಬೇಕು ಅಂತ ಅಂದ್ರೆ ಯು ಶುಡ್ ಫಾಲೋ ಆಲ್ ದೀಸ್ ರೂಲ್ಸ್ ಅಂಡರ್ IUPAC ನಾಮಿನಿಕ್ಲೇಚರ್. ಓಕೆ, ಸೊ ಈಗ ನಮಗೆ ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ ವಿ ಹ್ಯಾವ್ CH3 ಟ್ವೈಸ್ CH2Br ಅಂತ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ಸೊ ದಿಸ್ ಮಾಲಿಕ್ಯೂಲ್ ಕಮ್ಸ್ ಅಂಡರ್ ಹ್ಯಾಲೋಆಲ್ಕೇನ್ಸ್. ಓಕೆ, ಸೊ ಈಗ ಇದರಲ್ಲಿ ಹೌ ಟು ಗಿವ್ ದ ನೇಮಿಂಗ್ ಫಸ್ಟ್ ಹಿಯರ್. ಸಿ ಈಗ ಯಾವುದೇ ಒಂದು ಕೊಟ್ಟಿರುವಂತ ಎಕ್ಸಾಂಪಲ್ ಅಲ್ಲಿ ನೀವು ಇಫ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಆರ್ ಅಟ್ಯಾಚ್ಡ್ ಅಥವಾ ಫಂಕ್ಷನಲ್ ಗ್ರೂಪ್ಸ್ ಆರ್ ಅಟ್ಯಾಚ್ಡ್ ಅಥವಾ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇತ್ತು ಅಂದ್ರೆ ಫಸ್ಟ್ ಪ್ರಿಯಾರಿಟಿ ನೀವು ಫಂಕ್ಷನಲ್ ಗ್ರೂಪ್ಗೆ ಕೊಡಬೇಕು ಅಥವಾ ಫಸ್ಟ್ ಪ್ರಿಯಾರಿಟಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ ಆಗಿರುವಂತ ಕಾರ್ಬನ್ಗೆ ಕೊಡಬೇಕು ಅಥವಾ ಫಸ್ಟ್ ಪ್ರಿಯಾರಿಟಿ ಯು ಹ್ಯಾವ್ ಟು ಗಿವ್ ಇನ್ ಸಚ್ ಎ ವೇ ದಟ್ ದ ಕಾರ್ಬನ್ ಮಧ್ಯೆ ಎಲ್ಲಿ ಡಬಲ್ ಬಾಂಡ್ ಇದೆ
ಟ್ರಿಪಲ್ ಬಾಂಡ್ ಇದೆ, ಆ ಕಾರ್ಬನ್ ಆಟಮ್ ಹ್ಯಾಸ್ ಟು ಗೆಟ್ ದ ಲೀಸ್ಟ್ ನಂಬರ್ ಅಂತ ನಾವು ಹೇಳ್ತೀವಿ ಅಕಾರ್ಡಿಂಗ್ ಟು IUPAC. ಸೊ ಈಗ ಈ ಎಕ್ಸಾಂಪಲಲ್ಲಿ ಸೊ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಚೈನನ್ನು ಯಾವ ಥರ ಚೂಸ್ ಮಾಡ್ಬೋದು ನೋಡಿ. ಇದು ನಾರ್ಮಲ್ ಚೈನ್ ಅಂತ ನಾವು ಇದನ್ನು ತಗೊಂಡ್ರೆ ಸೊ ಇದರಲ್ಲಿ ನಮಗೆ 1 2 3 3 ಕಾರ್ಬನ್ ಆಟಮ್ಸ್ ಇದೆ ಅಲ್ವಾ. ಮತ್ತೆ ನಾವು ಇದನ್ನ ತಗೊಂಡಾಗ ಸೊ ಸಿ ದಿಸ್, ಇದನ್ನ ನಾವು ಬ್ರಾಂಚಿಂಗ್ ಚೈನನ್ನ ನಾಮಿನಿಕ್ಲೇಚರ್ಗೆ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಸಹ 3 ಕಾರ್ಬನ್ ಆಟಮ್ಸ್ ಇದೆ, ಕರೆಕ್ಟ್ನೋ. ಸೊ ಈಗ ಬಟ್ ಇದ್ರನ್ನ ಈ CH3 ತಗೊಂಡು ನಾವು ನಂಬರಿಂಗ್ ಮಾಡಿದ್ರೆ ಈ ಬ್ರೋಮೈಡ್ ಏನು ಅಟ್ಯಾಚ್ ಆಗಿದೆ ಹ್ಯಾಲೋಜನ್ನು, ದಿಸ್ ಬ್ರೋಮೈಡ್ ವಿಲ್ ಗೆಟ್ 2 ಸೆಕೆಂಡ್ ನಂಬರ್. ಓಕೆ, ಸೊ ನಾವು ಈ ಕಡೆಯಿಂದ ನಂಬರ್ ಮಾಡಿದ್ರೆ 1 2 3 ಅಂತ ಕೊಟ್ಟರೆ ಬ್ರೋಮೈಡ್ಗೆ ಸೆಕೆಂಡ್ ಕಾರ್ಬನ್ ಆಟಮ್, ಅದರ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ Br ಅಟ್ಯಾಚ್ ಆಗಿದೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ವೇ ಟು ಗಿವ್ ದ IUPAC ನಾಮಿನಿಕ್ಲೇಚರ್. ಸೊ ದ್ಯಾಟ್ ಸೊ ನಾವೀಗ ಏನು ಮಾಡಬೇಕು ಅಂತ ಅಂದರೆ ನಂಬರಿಂಗ್ ವಿ ಹ್ಯಾವ್ ಟು ಗಿವ್ ಇನ್ ಸಚ್ ಎ ವೇ ದ್ಯಾಟ್ ನಂಬರಿಂಗ್ ಯಾವ ಥರ ಕೊಡಬೇಕು ಅಂದರೆ ಹಾಲೋಜನ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಆಟಮ್ಗೆ ಫಸ್ಟ್ ಕಾರ್ಬನ್ ಆಟಮ್ ಅಂತ ಕೊಡಬೇಕು, ದೆನ್ ಸೆಕೆಂಡ್ ಕಾರ್ಬನ್ ಆಟಮ್, ಆ್ಯಂಡ್ ಇದಕ್ಕಾದ್ರೂ ಥರ್ಡ್ ಅಂತ ಕೊಡ್ಬೋದು ಅಥವಾ ಇದಕ್ಕಾದ್ರೂ ಥರ್ಡ್ ಅಂತ ನೀವು ಕೊಡ್ಬೋದು. ಸೊ ಎನಿ ಒನ್ ತಗೋಬೇಕು. ನಾರ್ಮಲ್ ಚೈನ್ ಕನ್ಸಿಡರ್ ಮಾಡ್ತಿದ್ದೀರಾ ಅಥವಾ ಬ್ರಾಂಚಿಂಗ್ ಚೈನ್ ಕನ್ಸಿಡರ್ ಮಾಡ್ತಿದ್ದೀರಾ ಅಂತ. ಸೊ ಇಲ್ಲಿ ನಾನು ನಾರ್ಮಲ್ ಚೈನನ್ನೇ ತಗೊಳ್ತೀನಿ. ಸೊ ಫಸ್ಟ್ ಕಾರ್ಬನ್ ಆಟಮ್ಗೆ ಈಗ ಇದರಲ್ಲಿ ಇದನ್ನ ನಾವು ನಾರ್ಮಲ್ ಚೈನ್ ಅಂತ ತಗೊಂಡಿರೋದ್ರಿಂದ ಸೊ ಬ್ರೋಮಿನ್ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಆಟಮ್ ಏನಿದೆ ಕಾರ್ಬನ್ ನಂಬರ್ 1 ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಈ CH3 ಗ್ರೂಪ್ಗೆ ನಾನು ನಂಬರ್ ಮಾಡಿಲ್ಲ. ಯಾಕೆ ಅಂತ ಅಂದರೆ ಫಾರ್ ಆಲ್ಕ್ ಟರ್ಮ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದ ನಾರ್ಮಲ್ ಚೈನ್. ಓಕೆ, ಸೊ ಈ ನಾರ್ಮಲ್ ಚೈನನ್ನು ಬಿಟ್ಟು ಏನು ಉಳ್ಕೊಂಡಿದೆ CH3 ಅದಕ್ಕೆ ನಾನು ನಂಬರಿಂಗ್ ಮಾಡಿಲ್ಲ. ಯಾಕೆ ಅಂತ ಅಂದರೆ ಬಿಕಾಸ್ ದಿಸ್ ಇಸ್ ನಾಟ್ ದಿಸ್ ಗ್ರೂಪ್ ಇಸ್ ಎಕ್ಸ್ಟ್ರಾ ಫಾರ್ ದ ರೂಟ್ ವರ್ಡ್. ಓಕೆ, ಸೊ ಈಗ ಈ CH3 ಗ್ರೂಪನ್ನು ನಾನು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ Br ಏನಿದೆ ಸೊ Br ಇಸ್ ಹ್ಯಾಲೋಜನ್, ಸೊ ದಟ್ ದಿಸ್ ಇಸ್ ಆಲ್ಸೋ ವಾಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಈಗ ಫಸ್ಟ್ ಇದರಲ್ಲಿ ರೂಟ್ ವರ್ಡನ್ನ ಬರೆಯೋಣ. ಸೊ ರೂಟ್ ವರ್ಡ್ ಏನು 1 2 3. ಸೊ 3 ಕಾರ್ಬನ್ ಆಟಮ್ ಇರೋದಕ್ಕೆ ನಾವು ಅದಕ್ಕೆ ರೂಟ್ ವರ್ಡು ಪ್ರೋಪ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಸೆಕೆಂಡ್ ಸಫಿಕ್ಸ್ಗೆ ಬರೋಣ. ನೆಕ್ಸ್ಟ್ ಸ್ಟೆಪ್ ಇಸ್ ಸಫಿಕ್ಸ್. ಸೊ ಅದರಲ್ಲಿ ಫಸ್ಟ್ ಪ್ರೈಮರಿ ಸಫಿಕ್ಸ್ ನಾವೇನು ಮಾಡಬೇಕು, ಕಾರ್ಬನ್ ಮಧ್ಯೆ ಯಾವ ಬಾಂಡ್ ಇದೆ, ಸಿಂಗಲ್ ಬಾಂಡ್ ಇರೋದ್ರಿಂದ ಏನ್ ಅಂತ ತಗೊಳ್ಳೋಣ. ಪ್ಲಸ್ ನೆಕ್ಸ್ಟ್ ಆಫ್ಟರ್ ದಾಟ್ ಎನಿ ಫಂಕ್ಷನಲ್ ಗ್ರೂಪ್ಸ್ ಇದೆಯಾ ಅಂತ ನೋಡೋದಾದ್ರೆ ಯಾವ ಫಂಕ್ಷನಲ್ ಗ್ರೂಪ್ಸು ಇಲ್ಲ. ಸೊ ದಟ್ ದೆರ್ ಇಸ್ ನೋ ಫಂಕ್ಷನಲ್ ಗ್ರೂಪ್ ರೆಪ್ರೆಸೆಂಟೇಷನ್. ದೆನ್ ಪ್ರಿಫಿಕ್ಸ್ಗೆ ಬರೋಣ. ಕೊಟ್ಟಿರೋಂಥ ಎಕ್ಸಾಂಪಲ್ಲು ಇಟ್ ಈಸ್ ನಾಟ್ ಎ ಸೈಕ್ಲಿಕ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಸೈಕ್ಲೋ ವರ್ಡನ್ನು ಯು ಕ್ಯಾನ್ ಸ್ಕಿಪ್. ಓಕೆ, ಸೊ ಸೈಕ್ಲೋ ವರ್ಡನ್ನು ನಾವು ಬರ್ಕೊಳ್ಳೋ ಹಾಗಿಲ್ಲ ಬಿಕಾಸ್ ಇಟ್ ಈಸ್ ಎ ನಾನ್ ಸೈಕ್ಲಿಕ್ ಸ್ಟ್ರಕ್ಚರ್. ದೆನ್ ಸೆಕೆಂಡರಿ ಪ್ರಿಫಿಕ್ಸ್ಗೆ ಬಂದಾಗ ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ನಮ್ಗೇನಿದೆ CH3 ಇದೆ. ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ವಿ ಹ್ಯಾವ್ ವಾಟ್ CH3 ಗ್ರೂಪ್. ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ CH3 ಗ್ರೂಪ್ ಇದೆ ಅಲ್ವಾ. ಸೊ ದಟ್ 2 methyl. ಓಕೆ, ನೆಕ್ಸ್ಟ್ 1 ಬ್ರೋಮೋ. ಸೊ ದಿಸ್ ಇಸ್ ಆಲ್ಸೋ ಹಾಲೋಜನ್. 1 ಬ್ರೋಮೋ ಇದೆ. 1 ಬ್ರೋಮೋ ಪ್ರೋಪ್ ಏನ್ ಅಂತ ಇದೆ. ಓಕೆ, ಈಗ ದಿಸ್ ಇಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆನ್ಸರ್. ಯಾಕೆ ಅಂತ ಅಂದರೆ ಈ ಪ್ರಿಫಿಕ್ಸನ್ನು ನಾವು 2 ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇರೋದ್ರಿಂದ ಬೇಸ್ಡ್ ಆನ್ ಆಲ್ಫಾಬೆಟಿಕಲ್ ಆರ್ಡರ್ ನಾವೇನು ಮಾಡಬೇಕು, ಚೂಸ್ ಮಾಡಬೇಕಾಗುತ್ತೆ. ಯಾವ ಪ್ರಿಫಿಕ್ಸನ್ನು ಫಸ್ಟ್ ಬರೀಬೇಕು, ದೆನ್ ಫಾಲೋಡ್ ಬೈ ದ ಸೆಕೆಂಡ್ ಒನ್ ಅಂತ ಬೇಸ್ಡ್ ಆನ್ ದ ಆಲ್ಫಾಬೆಟಿಕಲ್ ಆರ್ಡರ್. ಓಕೆ, ಈಗ ಬೇಸ್ಡ್ ಆನ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೆದಾಗ ಬ್ರೋಮೈಡ್ ಫಸ್ಟ್ ಬರುತ್ತೆ. ಸೊ 1 ಬ್ರೋಮೋ 2 methyl 1 ಬ್ರೋಮೋ 2 methyl ಪ್ರೋಪ್ ಏನ್ ಅಂತ ಬರುತ್ತೆ. ಓಕೆ, 1 ಬ್ರೋಮೋ 2 methyl ಪ್ರೋಪ್ ಏನ್ ಇಸ್ ದ IUPAC ನೇಮಿಂಗ್ ಫಾರ್ ದಿಸ್
ಎಕ್ಸಾಂಪಲ್. ಸೊ ನೋಡಿ, ಒನ್ ಬ್ರೋಮೋ 2 ಮಿಥೈಲ್ ಪ್ರೋಪೇನ್ ಎಲ್ಲಿದೆ ನಿಮ್ಗೆ ಆನ್ಸರು? ಆಪ್ಷನ್ 1 ಅಲ್ಲಿ 1 ಬ್ರೋಮೋ 2 ಮಿಥೈಲ್ ಪ್ರೋಪೇನ್ ಅಂತ ಇದೆ. ಸೊ ಇಲ್ಲಿ ನೋಡಿ 2 ಬ್ರೋಮೋ, ಸೆಕೆಂಡ್ ಆಪ್ಷನ್ ಏನಿದೆ 2 ಬ್ರೋಮೋ 2 ಮಿಥೈಲ್ ಪ್ರೋಪೇನ್ ಏನಿದೆ. ಸೊ 2 ಬ್ರೋಮೋ 2 ಮಿಥೈಲ್ ಅಂತ ಅಂದ್ರೆ ನೋಡಿ, ಸೆಕೆಂಡ್ ಕಾರ್ಬನ್ ಆಟಮ್ ಹತ್ರ ಬ್ರೋಮಿನ್ ಅಟ್ಯಾಚ್ ಆಗೇ ಇಲ್ಲ. ದಟ್ ಈಸ್ ಅಟ್ಯಾಚ್ ಟು ದ ಕಾರ್ಬನ್ ಆಟಮ್. ಸಿ ನಾವು ಬ್ರಾಂಚಿಂಗ್ ಅಲ್ಲಿ ನಂಬರಿಂಗ್ ಮಾಡಿದ್ರು ಸಹ ಸೆಕೆಂಡ್ ಕಾರ್ಬನ್ ಆಟಮ್ ಆದ್ಮೇಲೆ ಮತ್ತೆ CH2 ಇದೆ. ಸೊ ಮತ್ತೆ ಅದಾದ್ಮೇಲೆ Br ಅಟ್ಯಾಚ್ ಆಗಿರೋದ್ರಿಂದ ಸೊ ಸೆಕೆಂಡ್ ಆಪ್ಷನ್ ಇಸ್ ರಾಂಗ್. ದೆನ್ ಥರ್ಡ್ ಆಪ್ಷನ್ ಇಸ್ ವಿ ಹ್ಯಾವ್ 1 ಬ್ರೋಮೋ 1 ಮಿಥೈಲ್ ಪ್ರೋಪೇನ್ ಅಂತ ಇದೆ. ನೋಡಿ ಇಲ್ಲಿ ಫಸ್ಟ್ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ, ಬಟ್ ಮಿಥೈಲ್ ಇಸ್ ನಾಟ್ ಅಟ್ಯಾಚ್ಡ್. ಸೊ ದಟ್ ಥರ್ಡ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ದೆನ್ ಫೋರ್ತ್ ಆಪ್ಷನ್ಗೆ ಬಂದರೆ, ಸೊ 2 ಬ್ರೋಮೋ 1 ಮಿಥೈಲ್ ಪ್ರೋಪೈನ್ ಇದೆ. ಸೊ ನೋ, ದಿಸ್ ಇಸ್ ನಾಟ್ ದ ನಂಬರಿಂಗ್ ಕರೆಕ್ಟ್ ವೇ ಆಫ್ ನಂಬರಿಂಗ್. ಆಲ್ಫಾಬೆಟಿಕಲ್ ಆರ್ಡರ್ ಕನ್ಸಿಡರ್ ಮಾಡ್ತಿರೋದ್ರಿಂದ ನಾವು ಆ ರೀತಿನೇ ಯಾವ ಕಾರ್ಬನ್ ಆಟಮ್ ಅಲ್ಲಿ ಅಟ್ಯಾಚ್ ಆಗಿದೆ ಆ ನಂಬರನ್ನು ನಾವು ತಗೋಬೇಕಾಗುತ್ತೆ. ಸೊ ಇಫ್ ವಿ ಆರ್ ಇಂಟರ್ಚೇಂಜಿಂಗ್ ದ ನಂಬರ್ ಆಲ್ಸೋ ದಟ್ ವಿಲ್ ಬಿಕಮ್ಸ್ ರಾಂಗ್. ಸೊ ಈಗ ಕರೆಕ್ಟ್ ಆನ್ಸರ್ ಏನಾಯಿತು? 1 ಬ್ರೋಮೋ 2 ಮಿಥೈಲ್ ಪ್ರೋಪೇನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. UPSC ನೇಮ್ ಆಫ್ ಅಲೈಲ್ ಕ್ಲೋರೈಡ್. ಓಕೆ, ಸೊ ಈಗ ಇದರಲ್ಲಿ ನಾವು ಅಲೈಲ್ ಕ್ಲೋರೈಡ್ ಅಂತ ಅಂದ್ರೆ ಕಾರ್ಬನ್ ಈಸ್ ಲಿಂಕ್ಡ್ ಟು ದ ಹ್ಯಾಲೋಜನ್ ಅಂಡ್ ದ ಹ್ಯಾಲೋಜನ್ ಪೊಸಿಷನ್ ವಿಲ್ ಬಿ ಅಲಿಲಿಕ್ ಕಾರ್ಬನ್. ಓಕೆ, ಸೊ ಅಂದರೆ ಅಲೈಲ್ ಕ್ಲೋರೈಡ್, ಅಲೈಲ್ ಹ್ಯಾಲೈಡ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಥಿಯರಿ ಟಾಪಿಕಲ್ಲಿ. ಸೊ ಅಲೈಲ್ ಕ್ಲೋರೈಡ್ ಇಸ್ ನಥಿಂಗ್ ಬಟ್ ವಾಟ್? ಅಲೈಲ್ ಕ್ಲೋರೈಡ್ ಇಸ್ ನಥಿಂಗ್ ಬಟ್, ಸೊ ದ ಕಾರ್ಬನ್ ಇಸ್ linked to the doubly bonded carbon atom. The halogen is linked to the doubly bonded carbon atom. ಅದನ್ನ ನಾವೇನಂತ ಹೇಳ್ತೀವಿ? ಅಲೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ, ಆರ್ ಅಲಿಲಿಕ್ ಕಾರ್ಬನ್ ಅಂತ. ಅಲೈಲ್ halide. So this is the representation of allyl halide. Nodi, this halogen bonded carbon atom is linked to the doubly bonded carbon. So carbon double bond irbeku, adra next carbon ge halogen attach agidre adanna allyl halide anta heltevi. Okay, ಈಗ ಕೊಟ್ಟಿರುವಂತ example ಅಲ್ಲಿ IUPAC name of allyl chloride is, what is the IUPAC name of allyl chloride? ಫಸ್ಟ್ ಇದರಲ್ಲಿ ನಾವು ಯಾವುದು allyl chloride ಅಂತ ಐಡೆಂಟಿಫೈ ಮಾಡಬೇಕು. ನೋಡಿ, ನಾನು ಫಸ್ಟ್ allyl 1-chloroethane ಅಂತ ಕೊಟ್ಟಿದ್ದಾರೆ. ಸೊ eth is the root word. We'll write 2 carbon atoms. Ane is given, that is in between carbon there is a presence of single bond. Then 1-chloro. So first carbon atom ge chlorine attach agide and remaining ಎಲ್ಲ hydrogen atoms ಇರುತ್ತೆ. So remaining ಎಲ್ಲ ಏನಿರುತ್ತೆ? hydrogen atoms ಇರುತ್ತೆ. Okay, so this is first carbon atom ge chlorine attach agide. So this is what 1-chloroethane. See ಇಲ್ಲಿ ನಾವು ಕಾರ್ಬನ್ ಡಬಲ್ ಬಾಂಡು ಇಲ್ವೇ ಇಲ್ಲ ಎಕ್ಸಾಂಪಲ್ ಫಸ್ಟ್ ಆಪ್ಷನ್ ಅಲ್ಲಿ. ಸೊ ದಟ್ ವಿ ಕೆನಾಟ್ ಟೇಕ್ ದಿಸ್ ಫಸ್ಟ್ ಆಪ್ಷನ್ ಆಸ್ ಎ ಆನ್ಸರ್. ದೆನ್ ಸೆಕೆಂಡ್ ಆಪ್ಷನ್ ನೋಡೋಣ, ಸ್ಟ್ರಕ್ಚರ್ ಬರೆಯೋಣ. ಸೆಕೆಂಡ್ ಆಪ್ಷನ್ 3-chloropropaine ಇದೆ, 1 ಪ್ರೊಪೈನ್ ಇದೆ. ಪ್ರೋಪ್ ಅಂತ ಅಂದ್ರೆ ರೂಟ್ ವರ್ಡು. ಸೊ 3 ಕಾರ್ಬನ್ ಆಟಮ್ಸ್ ಇರಬೇಕು, 3 ಕಾರ್ಬನ್ ಆಟಮ್ಸ್. ಐನ್ ಅಂತ ಅಂದ್ರೆ ಯಾವ್ದಾದ್ರು 2 ಕಾರ್ಬನ್ ಆಟಮ್ಸ್ ಮಧ್ಯೆ 3 ಬಾಂಡ್ಸ್ ಇರಬೇಕು. ಐನ್ ಇಸ್ ವಾಟ್? ಟ್ರಿಪಲ್ ಬಾಂಡ್ ಅಂತ. ಓಕೆ, ದೆನ್ 1 ಪ್ರೊಪೈನ್ ಇದೆ ಮತ್ತೆ 3-chloro ಅಂತ ಇದೆ. ಐ ಮೀನ್, ಸೊ ಈಗ ಇದು 1 ಫಸ್ಟ್ ಕಾರ್ಬನ್ ಆಟಮ್ ಹತ್ರ ಟ್ರಿಪಲ್ ಬಾಂಡ್ ಇದೆ, ಐನು. ದೆನ್ ನೆಕ್ಸ್ಟ್ ಥರ್ಡ್ ಕಾರ್ಬನ್ ಆಟಮ್ ಹತ್ರ, ದಿಸ್ ಇಸ್ ಸೆಕೆಂಡ್ ಕಾರ್ಬನ್, ದಿಸ್ ಇಸ್ ಥರ್ಡ್ ಕಾರ್ಬನ್ ಆಟಮ್ ಹತ್ರ 1 ಕ್ಲೋರಿನ್ ಅಟ್ಯಾಚ್ ಆಗಿದೆ, 1 ಕ್ಲೋರಿನ್ ಇಸ್ ಅಟ್ಯಾಚ್ಡ್. ಓಕೆ, ಸೊ ಈಗ ಈ ರಿಮೈನಿಂಗ್ ಎಲ್ಲ ಏನಿರುತ್ತೆ? ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ಇಲ್ಲಿ ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ ಅಂಡ್ ಹಿಯರ್ ಆಲ್ಸೋ ಸ್ಯಾಟಿಸ್ಫೈಡ್ ವಿತ್ ದ 4 valences. ಸೊ ಈಗ ನಾವು ಇದನ್ನ ಅಲಿಲಿಕ್ ಹ್ಯಾಲೈಡ್ಗೆ ಸ್ಟ್ರಕ್ಚರ್ಗೆ ಕಂಪೇರ್ ಮಾಡಿದ್ರೆ ನೋಡಿ, ಇಲ್ಲಿ C ಡಬಲ್ ಬಾಂಡ್ C ಹೆಕ್ಸ್ ಇದೆ, ಬಟ್ ಇಲ್ಲೇನಿದೆ C ಟ್ರಿಪಲ್ ಬಾಂಡ್ CCl ಅಂತ ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಕರೆಕ್ಟ್ ಆಪ್ಷನ್. ದೆನ್ ಥರ್ಡ್ ಆಪ್ಷನ್ಗೆ ಬರೋಣ. 3-chloro 1-propene ಅಂತ ಇದೆ. ಸೊ ಥರ್ಡ್ ಆಪ್ಷನ್ ಇಸ್ ವಾಟ್? ಪ್ರೋಪ್ ಅಂತ ಇದೆ. ಸೊ 3 ಕಾರ್ಬನ್ ಆಟಮ್ಸ್, ರೂಟ್ ವರ್ಡ್ ಪ್ರೋಪ್ ಇರೋದ್ರಿಂದ ಈನ್ ಅಂತ ಇದೆ. ಫಸ್ಟ್ ಕಾರ್ಬನ್ ಆಟಮ್ ಪೊಸಿಷನ್ ಕೊಟ್ಟಿದ್ದಾರೆ ಇಲ್ಲಿ 1 ಅಂತ. ಸೊ 1 ಆದ್ಮೇಲೆ, ಸೊ ದಿಸ್ ಇಸ್ 1 2
3. ಸೊ ಆರ್ ಎಲ್ಸ್ ಯು ಕ್ಯಾನ್ ಟೇಕ್ ಫ್ರಮ್ ಲೆಫ್ಟ್ ಸೈಡ್ ಕಾರ್ಬನ್ ಆಲ್ಸೋ 1 2 3 ಅಂತ ತಗೋಬಹುದು. ಆವಾಗ ಡಬಲ್ ಬಾಂಡ್ ನಿಮಗೆ ಇಲ್ಲಿ ಬರುತ್ತೆ. ಓಕೆ, ಸೊ ಈಗ ಸಿ ಡಬಲ್ ಬಾಂಡ್ ಸಿ ಆಯಿತು. ಇಲ್ಲಿ ಸಿಂಗಲ್ ಬಾಂಡ್ ಬರುತ್ತೆ. 3 ಕ್ಲೋರೋ ಥರ್ಡ್ ಕಾರ್ಬನ್ ಆಟಮ್ಗೆ ಕ್ಲೋರಿನ್ ಅಟ್ಯಾಚ್ ಮಾಡೋಣ ಆ್ಯಂಡ್ ರಿಮೈನಿಂಗ್ ಎಲ್ಲ ಹೈಡ್ರೋಜನ್ ಆಟಮ್ಸ್ ಇರುತ್ತೆ. ಸೊ ಇಲ್ಲಿ 2 ಹೈಡ್ರೋಜನ್ ಆಟಮ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ 3 ವೇಲೆನ್ಸ್ ಇದೆ ಆ್ಯಂಡ್ ಹಿಯರ್ ಐ ವಿಲ್ ರೈಟ್ 1 more ಹೈಡ್ರೋಜನ್ ಆಟಮ್, ಹೈಡ್ರೋಜನ್ ಹೈಡ್ರೋಜನ್. ಆ್ಯಂಡ್ ನೋಡಿ ಇಲ್ಲಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ ಇಲ್ಲಿದೆ ಅಲ್ವಾ. ದೆನ್ ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ಸೊ ಯು ಕ್ಯಾನ್ ಸಿ ದ ಪ್ಯಾಟರ್ನ್ ಆಫ್ ಅಲಿಲಿಕ್ ಹ್ಯಾಲೈಡ್, that is the carbon double bond ge next carbon atom ge halogen is attached. Halogen carbon is linked to the halogen, which is again linked to the doubly bonded carbon atom. It is a carbon skeleton for what? Allyl halide ಆಗಿರೋದ್ರಿಂದ ನಾವು ಈ ಆಪ್ಷನ್ 3 ನ we can choose as a ಅಲೈಲ್ ಕ್ಲೋರೈಡ್ IUPAC ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸಿ ಲಾಸ್ಟ್ ಆಪ್ಷನ್ ಇದೆ, ಫೋರ್ತ್ ಒನ್, ದಟ್ ಈಸ್ ಆಲ್ಸೋ ವಿಲ್ ಟ್ರೈ ವೆದರ್ ಇಟ್ ಈಸ್ ಗೋಯಿಂಗ್ ಟು ಮ್ಯಾಚ್ ಫಾರ್ ದಟ್ ಕ್ವಶನ್ ಆರ್ ನಾಟ್ ಅಂತ. ಸಿ 1 ಕ್ಲೋರೋ ಪ್ರೋಪೀನ್ ಅಂತ ಇದೆ. ಪ್ರೋಪ್ ಅಂತ ಅಂದ್ರೆ ಏನು? 3 ಕಾರ್ಬನ್ ಆಟಮ್ಸ್, ಈನ್ ಇರೋದ್ರಿಂದ ಸೊ ಡಬಲ್ ಬಾಂಡ್ ಆ್ಯಂಡ್ ಹಿಯರ್ ಸಿಂಗಲ್ ಬಾಂಡ್ ಹಾಕೋಣ. 1 ಕ್ಲೋರೋ ಫಸ್ಟ್ ಕಾರ್ಬನ್ ಆಟಮ್ಗೆ ಏನು ಮಾಡಿಬಿಟ್ಟಿದ್ದಾರೆ? ಕ್ಲೋರಿನನ್ನು ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಹೈಡ್ರೋಜನ್ ಆಟಮ್ ಇರುತ್ತೆ. ಇಲ್ಲಿ CH3 ಇರುತ್ತೆ. ಓಕೆ, CH3 ಆ್ಯಂಡ್ ದಿಸ್ ಇಸ್ CH. ಸಿ ಈಗ ಇದನ್ನು ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಡೈರೆಕ್ಟಾಗಿ ಕ್ಲೋರಿನ್ ಅಟ್ಯಾಚ್ ಆಗಿಬಿಟ್ಟಿದೆ. ಸೊ ದಿಸ್ ಇಸ್ ನಾಟ್ ದ ಕಾರ್ಬನ್ ಸ್ಕೆಲಿಟನ್ ಫಾರ್ ವಾಟ್? ಅಲೈಲ್ ಹ್ಯಾಲೈಡ್ ಆಗಿರೋದ್ರಿಂದ ಸೊ ಫೋರ್ತ್ ಆಪ್ಷನ್ ಆಲ್ಸೋ ಏನಾಗುತ್ತೆ? ರಾಂಗ್ ಆಗುತ್ತೆ. ಫೋರ್ತ್ ಆಪ್ಷನ್ ಆಲ್ಸೋ ಇಸ್ ವಾಟ್? ರಾಂಗ್ ಆನ್ಸರ್. ಓಕೆ, ಸೊ ಈ ಥರ ಏನು ಮಾಡ್ಬೋದು ನೀವು ವೈಲ್ ರೈಟಿಂಗ್ ಆಲ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ದ ಗಿವನ್ ಆಪ್ಷನ್ಸ್. ಸೊ ನೀವು ಇನ್ಸ್ಟೆಡ್ ಆಫ್ ಅಲೈಲ್ ಹ್ಯಾಲೈಡ್ ವಿನೈಲಿಕ್ ಹ್ಯಾಲೈಡ್ ಕೊಟ್ಟರು ಸಹ ನೀವು ಯು ಕ್ಯಾನ್ ರೈಟ್ ಅರೈಲ್ ಹ್ಯಾಲೈಡ್ ಕೊಟ್ಟರು ಸಹ ಜಸ್ಟ್ ವೈಲ್ ರೈಟಿಂಗ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ದ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯು ಕ್ಯಾನ್ ಈಸಿಲಿ ರೈಟ್ ದ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Thionyl chloride is preferred in the preparation of chloro compound from alcohol. See, thionyl chloride andre enu? SOCl2. Thionyl chloride is what? SOCl2 is preferred in the preparation of chloro compound from alcohol. See, alkyl halide preparation by using alcohol ಜೊತೆ thionyl chloride ನ ಪ್ರಿಫರ್ ಮಾಡ್ತಾರೆ ಇನ್ ಆರ್ಡರ್ ಟು ಪ್ರಿಪೇರ್ ದ ಆಲ್ಕೈಲ್ ಹ್ಯಾಲೈಡ್ ನ ಪ್ರಿಪೇರ್ ಮಾಡೋದಕ್ಕೆ. ಸೊ ಈಗ ಐ ಆಮ್ ಗೋಯಿಂಗ್ ಟು ರೈಟ್ ದ ಈಕ್ವೇಶನ್ ರಿಲೇಟೆಡ್ ಟು ದ ಕ್ವಶನ್. ನೋಡಿ, ಆಲ್ಕೋಹಾಲ್ ಪ್ಲಸ್ SOCl2 ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ ನಮಗೆ ಆಲ್ಕೈಲ್ ಹ್ಯಾಲೈಡ್ಸನ್ನು ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ ROH ಇಸ್ ಆಲ್ಕೋಹಾಲ್. ಓಕೆ, ROH ಏನು? ಆಲ್ಕೋಹಾಲು. SOCl2 ಇಸ್ ವಾಟ್? ಥಯೋನಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಸೊ ವೆನ್ ಆಲ್ಕೋಹಾಲ್ ಅಂಡ್ ಥಯೋನಿಲ್ ಕ್ಲೋರೈಡ್ ಕಂಬೈನ್ಸ್ to give what? See, this OH is going to act as a living group and one Cl is going to replace the OH, RCl ಬರುತ್ತೆ, and another Cl and H is going to combine to form HCl as a gas, and ಇನ್ನೊಂದು SO ಮತ್ತೆ ಇನ್ನೊಂದು ಆಕ್ಸಿಜನ್ ಏನಿರುತ್ತೆ along with the O, that is going to form the SO2 gas formation ಆಗುತ್ತೆ. SO2. okay, so where RCl is what? alkyl halide. RCl is alkyl halide. SO2 is sulfur dioxide. Okay, then last byproduct is what? hydrochloric acid. HCl gas. ಹೈಡ್ರೋಕ್ಲೋರಿಕ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಈಗ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ದಿಸ್ ರಿಯಾಕ್ಷನ್ ಇಸ್ ರಿಲೇಟೆಡ್ ಟು ದ ಸ್ಟೇಟ್ಮೆಂಟ್. ಕ್ವಶನ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನು ಇಲ್ಲಿ ರಿಯಾಕ್ಷನ್ ಅನ್ನ ಬರ್ದಿದ್ದೀನಿ. ಅಂಡ್ ಈ ರಿಯಾಕ್ಷನ್ ಅನ್ನ ನಾವು ಆಲ್ಸೋ ಕಾಲ್ ಇಟ್ ಆಸ್ ಥಯೋನಿಲ್ ಕ್ಲೋರೈಡ್ ಅನ್ನ ಯೂಸ್ ಮಾಡಿಕೊಂಡು ವಿತ್ ಆಲ್ಕೋಹಾಲ್ ಇಫ್ ವಿ ಆರ್ ಪ್ರಿಪೇರಿಂಗ್ ಆಲ್ಕೈಲ್ ಹ್ಯಾಲೈಡ್ ಮೀನ್ಸ್ ದಿಸ್ ರಿಯಾಕ್ಷನ್ ವಿ ಕಾಲ್ ಇಟ್ ಆಸ್ ಡಾರ್ಸನ್ಸ್ ರಿಯಾಕ್ಷನ್. ಓಕೆ, ಸೊ ವಿ ಕಾಲ್ ಇಟ್ ಆಸ್ ವಾಟ್? ಡಾರ್ಸನ್ಸ್ ರಿಯಾಕ್ಷನ್ ಅಂತ ಹೇಳ್ತೀವಿ.
So ಈಗ what is the options given related to the question? The first option is both the byproducts are gases and they escape out living product in a pure state. Then second option is it is a chlorinating agent, and third option is it is a oxidizing agent, and fourth option is all other reagents are unstable. See, related to question ಏನು, thionyl chloride is preferred in the preparation of chloro compound from alcohol since. ಯಾಕೆ ಅಂತ ಅಂದ್ರೆ, ಯಾಕೆ thionyl chloride ಅನ್ನ ಪ್ರಿಫರ್ ಮಾಡ್ತಾರೆ ಫಾರ್ ದ ಪ್ರಿಪರೇಷನ್ ಆಫ್ ಆಲ್ಕೋಹಾಲ್ ಬೈ ಯೂಸಿಂಗ್ for the preparation of alkyl halide by using alcohol ಅಂತ ಅಂದ್ರೆ, because ನಮ್ಗೆ ವಾಟ್ ಎವರ್ ದ ಬೈ ಪ್ರಾಡಕ್ಟ್ಸ್ ಆರ್ ಫಾರ್ಮಿಂಗ್ ನೋ, ದಟ್ ಈಸ್ SO2 and HCl gases are escape out living product in the pure state. See, alkyl halide ನ ಪ್ಯೂರ್ ಸ್ಟೇಟ್ ಅಲ್ಲಿ ಪ್ಯೂರ್ ಸ್ಟೇಟ್ಗೆ ಕನ್ವರ್ಟ್ ಆಗೋದಕ್ಕೆ ಬಿಟ್ಬಿಟ್ಟು ಈ ಸಲ್ಫರ್ ಡೈಆಕ್ಸೈಡ್ ಮತ್ತೆ HCl ಗ್ಯಾಸ್ ಫಾರ್ಮ್ ಅಲ್ಲಿ ನಮಗೆ ಫಾರ್ಮೇಶನ್ ಆಗುತ್ತೆ. ದೀಸ್ ಟು ಆರ್ ಎಸ್ಕೇಪಿಂಗ್ ಔಟ್ ಬೈ ಲಿವಿಂಗ್ ದ pure form of the product in a pure state, and these sulfur dioxide and HCl gas is going to escape, so that we can choose the first option is the right answer for this question. Okay, both the byproducts are gases and they escape out living product in a pure state anta ನಾವು ಹೇಳ್ಬೋದು. Okay, so with this is named reaction, Dawson's reaction, which is important for the exam. Then next we have the only alkene which gives primary alkyl halides on hydrohalogenation. So ಇದರಲ್ಲಿ ನಮಗೆ ಡಿಫ್ರೆಂಟ್ ಆಲ್ಕೀನ್ಸ್ ನ ಕೊಟ್ಟಿದ್ದಾರೆ. ಓಕೆ, C2H4 is ethene ಅಲ್ವಾ, C3 ಇರೋದ್ರಿಂದ we call it as propene, then here 4 ಇರೋದ್ರಿಂದ we call it as butene, and 5 carbon atoms ಇರೋದ್ರಿಂದ we call it as pentene ಅಂತ ಹೇಳ್ತೀವಿ. ಓಕೆ, ಈ 4 ಆಪ್ಷನ್ಸ್ ಅಲ್ಲಿ ಯಾವ ಆಲ್ಕೀನೋ ಹೈಡ್ರೋ ಆಲೋಜಿನೇಷನ್ ಆದ್ರೆ, ಹೈಡ್ರೋ ಆಲೋಜಿನೇಷನ್ ಇಸ್ ನಥಿಂಗ್ ಬಟ್ ಅಡಿಷನ್ ಆಫ್ HX ಅಂತ, ಅಡಿಷನ್ ಆಫ್ ಹೈಡ್ರೋಜನ್ ಆಸ್ ವೆಲ್ ಆಸ್ ದ ಅಡಿಷನ್ ಆಫ್ ಹ್ಯಾಲೋಜನ್, addition of hydrogen as well as the addition of halogen. ಈ HX ಅನ್ನ ನಾವು ಆಡ್ ಮಾಡಿದ್ರೆ, ಓಕೆ, ಫಾರ್ HX ನ ನಾವು ಈ ಆಲ್ಕೀನ್ಸ್ಗೆ ಆಡ್ ಮಾಡಿದ್ರೆ C2H4 ಪ್ಲಸ್ HX ಮತ್ತೆ C3H6 ಪ್ಲಸ್ HX, then C4H8 ಪ್ಲಸ್ HX, then C5H10 ಪ್ಲಸ್ HX. ಸೊ ಆಡ್ ಮಾಡಿದ್ರೆ we will not get the primary alkyl halides. We will not get what? Primary alkyl halides with these higher alkanes than that of the C2H4 ethene. So ethene ಅನ್ನ ನಾವು ಹೈಡ್ರೋಜನ್ ಹ್ಯಾಲೋಜನ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಅಂದ್ರೆ ಫಸ್ಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಲಿಂಕ್ ಆಗುತ್ತೆ. Okay, for first carbon atom halogen is linked and it is going to form the product C2H C2H. So for first carbon atom C2H4, C double bond C, H, and here H1 I'll write, and here H, and here 1 H plus. For this, if we add HX, no, one of the hydrogen atom is going to replaced by what? X, so that the product obtained is, so here hydrogen gas is going to release, and H, C double bond CH, and here H, and here X. So this is the first carbon atom, this is the second carbon atom. So in first carbon atom halogen is going to attach. Why? Because in case of alkene only ಅಥವಾ ಈಥೀನ್ ಓನ್ಲಿ ಅಂತ ಅಂದ್ರೆ, ಸೊ ಈಥೀನ್ ಅಲ್ಲಿ ಮಾತ್ರ ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಫಾರ್ಮೇಶನ್ ಆಗೋದನ್ನ ನೋಡ್ಬೋದು. ಯಾಕೆ ಅಂತ ಅಂದ್ರೆ ಈಥೀನ್ ಇಸ್ ಎ ಸಿಮಿಟ್ರಿಕಲ್ ಆಲ್ಕೀನ್. ಸೊ ಈಥೀನ್ ಇಸ್ ವಾಟ್? ಸಿಮಿಟ್ರಿಕಲ್ ಆಲ್ಕೀನ್. ಸಿಮಿಟ್ರಿಕಲ್ ಅಂತ ಅಂದ್ರೆ ನೋಡಿ, ಇದನ್ನ ನಾವು ಕ್ಲೀವೇಜ್ ಮಾಡಿದಾಗ ವಿ ಕ್ಯಾನ್ ಸಿ ಬೋತ್ ದ ಸೈಡ್ಸ್
ಸಿಮಿಟ್ರಿಕಲ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ದಟ್ ಸಿ ಡಬಲ್ ಬಾಂಡ್ ಸಿ ಅಥವಾ ಈಥೀನ್ ಇಸ್ ಎ ಸಿಮಿಟ್ರಿಕಲ್ ಆಲ್ಕೀನ್ ಆಗಿರೋದ್ರಿಂದ, ಜಸ್ಟ್ ಬಿಕಾಸ್ ಆಫ್ ಇಟ್ ಈಸ್ ಎ ಸಿಮಿಟ್ರಿಕಲ್ alkene, and it is having 2 carbon atoms alva. So it is having how many carbon atoms? 2 carbon atoms. The addition of HX for this alkene, addition of HX to the alkene is going to give what? Primary alkyl halide. So simple reason, no, ethene is a ಸಿಮಿಟ್ರಿಕಲ್ ಆಲ್ಕಿನ್. ಸೊ ನಾವು ಬೇರೆ ಆಲ್ಕಿನ್ಸನ್ನು ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದು ನೀವು ರೆಪ್ರೆಸೆಂಟ್ ಮಾಡಿದ್ರೆ C3 ಅಂತ ಅಂದರೆ ನಮಗೆ 3 ಕಾರ್ಬನ್ ಆಟಮ್ಸ್ ಬರುತ್ತೆ. ಆ್ಯಂಡ್ ಅದರಲ್ಲಿ ಇನ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ನಾವು ಡಬಲ್ ಬಾಂಡ್ ತೊಗೊಳ್ತೀವಿ ಆ್ಯಂಡ್ ಇನ್ನೊಂದು ಸಿಂಗಲ್ ಬಾಂಡ್ ಇರುತ್ತೆ. ಸೊ ಇದನ್ನು ನಾವು ಈಕ್ವಲ್ ಪಾರ್ಟ್ಸ್ ಆಗಿ ಕ್ಲೀವ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಆ್ಯಂಡ್ ಆಲ್ಸೋ C4H8 ಹಾಗೇನೆ C5H10 ಹಾಗೇನೆ. ಸೊ ದ್ಯಾಟ್ ಈಥೀನು ಸಿಮಿಟ್ರಿಕಲ್ ಆಲ್ಕಿನ್ ಆಗಿರೋದ್ರಿಂದ ಮತ್ತೆ ಇಟ್ ಈಸ್ ಹ್ಯಾವಿಂಗ್ ದ 2 ಕಾರ್ಬನ್ ಆಟಮ್ಸ್ ಆಗಿರೋದ್ರಿಂದ, ಸೊ ಓನ್ಲಿ ದ ಈಥೀನ್ ವಿಚ್ ಗಿವ್ಸ್ ದ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಆನ್ ಹೈಡ್ರೋಆಲೋಜಿನೇಷನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈಗ ಫಸ್ಟ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಈಥೀನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. OH ಕೆನಾಟ್ ಬಿ ರೀಪ್ಲೇಸ್ಡ್ ಬೈ Cl ಇಫ್ ವಿ ಯೂಸ್. ಇಲ್ಲಿ ನಮಗೆ ಆಪ್ಷನ್ PCl5 ಫಾಸ್ಫರಸ್ ಪೆಂಟಾಕ್ಲೋರೈಡ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ PCl3 ಫಾಸ್ಫರಸ್ ಟ್ರೈಕ್ಲೋರೈಡ್ ಕೊಟ್ಟಿದ್ದಾರೆ. ಥರ್ಡ್ ಒನ್ S2Cl2 ಡೈಸಲ್ಫೈಡ್ ಡೈಕ್ಲೋರೈಡ್ ಕೊಟ್ಟಿದ್ದಾರೆ. ಮತ್ತು ಥಯೋನಿಲ್ ಕ್ಲೋರೈಡು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಯಾವ ಇದರಲ್ಲಿ ರಿಯೇಜೆಂಟ್ಸನ್ನ ಯೂಸ್ ಮಾಡಿಕೊಂಡ್ರೆ PCl5 PCl3 S2Cl2 SOCl2 ನಮಗೆ OH ಈಸ್ ನಾಟ್ ಗೋಯಿಂಗ್ ಟು ರೀಪ್ಲೇಸ್ಡ್ ಬೈ ದ ಹ್ಯಾಲೋಜನ್ ಗ್ರೂಪ್ ಅಂತ. ಸೊ ಈಗ PCl5 ಯೂಸ್ ಮಾಡಿಕೊಂಡು ನಾವು OHನ ರೀಪ್ಲೇಸ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ದಿಸ್ ನಾವು ROH ಪ್ಲಸ್ PCl5ನ ತಗೊಂಡಾಗ ನಮಗೆ ಪ್ರಾಡಕ್ಟ್ ಒಬ್ಟೈನ್ಡ್ ಇಸ್ RCl ಬರುತ್ತೆ ಪ್ಲಸ್ HCl ಬರುತ್ತೆ ಪ್ಲಸ್ POCl3. ಓಕೆ, ಸೊ ದಿಸ್ OH ಕ್ಯಾನ್ ಈಸಿಲಿ ರಿಪ್ಲೇಸ್ಡ್ ಬೈ ದ Cl ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಈಗ PCl5 ಏನಾಗುತ್ತೆ, OHನ PCl5 ಕ್ಯಾನ್ ಹ್ಯಾವಿಂಗ್ ದ ಎಬಿಲಿಟಿ ಟು ರಿಪ್ಲೇಸ್ OH by Cl. Then second reaction, PCl3ನ ಯೂಸ್ ಮಾಡಿಕೊಂಡು ROH plus PCl3 is going to give RCl, okay, plus H3PO3 ನಮಗೆ ಇಲ್ಲಿ 3 moles R ತಗೋಬೇಕಾಗುತ್ತೆ ಆ್ಯಂಡ್ ಇಲ್ಲಿ 3 moles ಆಫ್ RCl ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಆಲ್ಕೈಲ್ ಹ್ಯಾಲೈಡ್ಸ್ ಪ್ರಾಡಕ್ಟ್ ಬರುತ್ತೆ. ಆ್ಯಂಡ್ ಹಿಯರ್ ಆಲ್ಸೋ ದಿಸ್ OH 3 moles ಆಫ್ OH ಇಸ್ ಗೋಯಿಂಗ್ ಟು ರಿಪ್ಲೇಸ್ಡ್ ಬೈ ದ 3 moles ಆಫ್ Cl. ಓಕೆ, ಇಲ್ಲೂ ಸಹ OH Clನ ರಿಪ್ಲೇಸ್ ಮಾಡ್ತಾ ಇದೆ. ದೆನ್ ಥರ್ಡ್ ಆಪ್ಷನ್ಗೆ ಬರೋಣ. ಸೊ ನಾವು ROH ಆಲ್ಕೋಹಾಲನ್ನು ತಗೊಂಡು ಪ್ಲಸ್ S2Cl2 ಜೊತೆ ಟ್ರೀಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಹಿಯರ್ ವೆನ್ ವಿ ಟ್ರೀಟ್ ಆಲ್ಕೋಹಾಲ್ ವಿತ್ S2Cl2 ನೋ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ಇನ್ ದಿಸ್ ನೋ ರಿಯಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ದೆನ್ ಅದೇ ಫೋರ್ತ್ ಆಪ್ಷನ್ಗೆ ಬಂದಾಗ ವೆನ್ ವಿ ಕನ್ಸಿಡರ್ ROH ಪ್ಲಸ್ SOCl2 we will get the product RCl plus SO2 plus HCl. RCl plus SO2 plus HCl ನಮಗೆ ಪ್ರಾಡಕ್ಟ್ ಬರುತ್ತೆ. ಹಿಯರ್ ಆಲ್ಸೋ OH is going to replaced by what? Cl ಇಂದ ರಿಪ್ಲೇಸ್ ಆಗ್ತಾ ಇದೆ, ಆಲ್ಕೈಲ್ ಹ್ಯಾಲೈಡ್ ಪ್ರಾಡಕ್ಟ್ ಬರ್ತಾ ಇದೆ. ಬಟ್ ಓನ್ಲಿ ಇನ್ ಒನ್ ಕೇಸ್, ದಟ್ ಈಸ್ ವೆನ್ ಆಲ್ಕೋಹಾಲ್ is treated with the S2Cl2 no reaction will taking place in option 3. ಆಪ್ಷನ್ 3 ಯಾವುದೇ ರಿಯಾಕ್ಷನ್ ಅಥವಾ ಯಾವುದೇ ರಿಪ್ಲೇಸ್ಮೆಂಟ್ ಆಫ್ OH by Cl ಆಗ್ತಿಲ್ಲ. ಸೊ ದಟ್ ಆಪ್ಷನ್ 3 ಇಸ್ ದ ಆನ್ಸರ್ ಅಂತ ನಾವು ಚೂಸ್ ಮಾಡ್ಬೋದು. ಆಪ್ಷನ್ 3 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಲೋಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಸೊ ನಮಗೆ ಮಿಥೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ನು, ಮಿಥೈಲ್ ಕ್ಲೋರೈಡ್. ಸೆಕೆಂಡ್ ಆಪ್ಷನ್ ಈಥೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ, 2 ಕಾರ್ಬನ್ ಆಟಮ್ಸ್ ಇದೆ. ಆ್ಯಂಡ್ ಥರ್ಡ್ ಆಪ್ಷನ್ ಈಥೈಲ್ ಬ್ರೋಮೈಡ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಆಪ್ಷನ್ ಈಥೈಲ್ ಅಯೋಡೈಡ್ ಅಂತ ಕೊಟ್ಟಿದ್ದಾರೆ, ಈಥೈಲ್ ಅಯೋಡೈಡ್. ಓಕೆ, ಸೊ ಈಗ ನಾವು ಹ್ಯಾಲೋಜನ್ಸ್ ಯಾವ್ದಾದ್ರು ಪ್ರೆಸೆಂಟ್ ಇದೆ, ಫ್ಲೋರಿನ್ ಇದೆ, ಬ್ರೋಮಿನ್ ಇದೆ ಆ್ಯಂಡ್ ಅಯೋಡಿನ್ ಇದೆ. ಸೊ ನಾವು ವಾಟ್ ಈಸ್ ದ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಹ್ಯಾಲೋಜನ್ಸ್? ಓಕೆ, ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಹ್ಯಾಲೋಜನ್ಸ್ ಏನಿರುತ್ತೆ? ಸೊ ಇಟ್ ಈಸ್ ಹ್ಯಾವಿಂಗ್ ದ ಆರ್ಡರ್ ಲೈಕ್ RF ಅಂದರೆ ಆಲ್ಕೈಲ್ ಫ್ಲೂರೈಡ್,
will be less than that of the alkyl chloride, will be less than that of the alkyl bromide, will be less than that of the alkyl iodide ಇರುತ್ತೆ. ಸೊ ಆಲ್ಕೈಲ್ ಫ್ಲೂರೈಡ್ದು ಬಾಯ್ಲಿಂಗ್ ಪಾಯಿಂಟ್ ವಿಲ್ ಬಿ ಲೆಸ್ ದ್ಯಾನ್ ದಟ್ ಆಫ್ ದ ಆಲ್ಕೈಲ್ ಕ್ಲೋರೈಡ್, will be less than that of alkyl bromide and alkyl iodide ಇರೋದ್ರಿಂದ, so if R group is where R is equals to any of the alkyl group ಅಂತ ನಾವು ತಗೊಳ್ಳೋಣ. ಸೊ ಇದರಲ್ಲಿ as the molecular weight increases, if R is a bulky group, molecular attractions increase ಆಗ್ತಾ ಹೋಗುತ್ತೆ. ಓಕೆ, molecular attractions also increases. Attractions also increases ಆಗೋದ್ರಿಂದ, ಸೊ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಯಾವುದಿದೆ ನೋಡಿ, ಇಲ್ಲಿ CH3 ಗ್ರೂಪ್ ಇಸ್ ಹ್ಯಾವಿಂಗ್ ಓನ್ಲಿ 1 ಕಾರ್ಬನ್ ಆಟಮ್, ಅಂದರೆ ಲೆಸ್ ಮಾಲಿಕ್ಯುಲರ್ ವೆಯ್ಟ್ ಇದೆ ವಿತ್ ಅ ಕ್ಲೋರಿನ್. ಓಕೆ, ಸೊ ಸೆಕೆಂಡ್ ಆಪ್ಷನ್ ಅಲ್ಲಿ C2H5 ಇದೆ. C2H5 ಈಥೈಲ್ ಗ್ರೂಪ್ ಅಂದ್ರೆ 2 ಕಾರ್ಬನ್ ಆಟಮ್ಸ್ ಇದೆ ವಿತ್ Cl. ದೆನ್ ಥರ್ಡ್ ಆಪ್ಷನ್ ಏನಿದೆ, C2H5 ವಿತ್ Br ಇದೆ, C2H5 ವಿತ್ I ಅಂತ ಇದೆ. ನೋಡಿ ಇಲ್ಲಿ ಆಲ್ಕೈಲ್ ಫ್ಲೋರೈಡ್ ವಿಲ್ ಬಿ ಹ್ಯಾವಿಂಗ್ ದ ಲೆಸ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ದಟ್ ಆಫ್ ದ ಆಲ್ಕೈಲ್ ಬ್ರೋಮೈಡ್ ಅಂಡ್ ಆಲ್ಕೈಲ್ ಅಯೋಡೈಡ್. ಓಕೆ, ಆಲ್ಕೈಲ್ ಅಯೋಡೈಡ್. ಅಂಡ್ ಈಗ ನಾವು ಇಲ್ಲಿ ಬಂದಾಗ R ಗ್ರೂಪ್ಸ್ ಅನ್ನ ಕಂಪೇರ್ ಮಾಡಿದ್ರೆ, ಫಸ್ಟ್ ಆಪ್ಷನ್ ಅಲ್ಲಿ 1 ಕಾರ್ಬನ್ ಆಟಮ್ ಇದೆ, ಸೆಕೆಂಡ್ ಆಪ್ಷನ್ ಅಲ್ಲಿ 2 ಕಾರ್ಬನ್ ಆಟಮ್ಸ್ ಇರೋದ್ರಿಂದ, ಸೊ ದ ಕಾಂಪೌಂಡ್ ವಿಚ್ ಇಸ್ ಹ್ಯಾವಿಂಗ್ ದ ಲೋ ಮಾಲಿಕ್ಯುಲರ್ ವೆಯ್ಟ್, ಸೊ ಯಾವ ಕಾಂಪೌಂಡ್ಸ್